Okay, wish you happy birthday. Thank you, sir. Thank you. Thank you very much. Wishes like ಏನ್ ಸ್ಪೆಷಲ್ ಸಾಂಗ್ ಅಂತ ಸ್ಟಾರ್ಟ್ ಮಾಡಿದ್ರೆ ಸಾಂಗ್ ಅಂತ ಕರೀತಾ ಇದ್ವಲ್ಲ ಸ್ಪೆಷಲ್ ಸಾಂಗ್ Camera, ತುಂಬಾ ವೇಟ್ ಓಡಾಡ್ತಿದ್ದೀವಿ. Extremely sorry. Coming to your question. Birthday. ಆಯ್ತು ಮುದ್ದೋಳು ಅಷ್ಟೇ ಟೈಮ್ ತಗೊಂಡಿರೋದು ಕಟ್ ಶಾರ್ಟ್ ನಾನ್ ಕೇಳ್ತಾ ಇರೋದು ಮುದ್ದೋಳಿಗೆ ನಾವು ಏನೇನೋ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದ್ರ ಸ್ಟೋರಿ ಅಂದ್ರೆ ಏನಾದ್ರು ಒಂದು ಗ್ಲಿಮ್ಸ್ ಆ ನಾಯಕನ ಬಗ್ಗೆ ಸ್ಪೆಷಲ್ Especially commercial purpose ಗೆ ಸಾಂಗ್ ಮಾಡಿರೋದು. And starting ಏನಂದ್ರೆ ಒಂದು ಪ್ರಮೋಷನ್ ಪ್ಲಾನ್ ಮಾಡಿದ್ರೆ by the time ಸಿನಿಮಾ ರಿಲೀಸ್ ಆಗುವಷ್ಟು ನೆಕ್ಸ್ಟ್ ಅದನ್ನ ಪರ್ಸೆಂಟೇಜ್ ಲೆಕ್ಕ ನಾವೆಲ್ಲ 25%, 25%. ಫಸ್ಟ್ 25% ನಮ್ಮ ಸ್ಟ್ರಾಟಜಿ ಸ್ವಲ್ಪ ಬೇರೆ ತರ ಪ್ಲಾನ್ ಮಾಡಿ. ಫಸ್ಟ್ ಆಫ್ ಆಲ್ ಈ ಸಾಂಗ್ ರಿಲೀಸ್ ಮಾಡಿದ ಉದ್ದೇಶ ಏನಂದ್ರೆ ತುಂಬಾ ಜನ ಫಸ್ಟ್ ಸಾಂಗ್ ಬಗ್ಗೆ ನಮ್ಗೆ ತುಂಬಾ ಜನ ಕೇಳ್ತಾರೆ. ನಾನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ. ಶಿಖಾ ರಾಜ್ ಫ್ರಮ್ ನಾರ್ತ್ ಅಂಡ್ ಸತ್ಯನಾರಾಯಣ್ ಬಗ್ಗೆ ಎಲ್ರಿಗೂ ಗೊತ್ತು, ನಮ್ಮ ಬ್ಯಾಂಗಲ್ ಬಂಗಾರಿ ಅಂತ. ನೆಕ್ಸ್ಟ್ ಕಾರ್ತಿಕ್ ರಾಜನ್ ನಮ್ಮ ಡೈರೆಕ್ಟರ್ ಅಂಡ್ ಈ ಸಾಂಗ್ ಹೀರೋ ನಾನಲ್ಲ, ನನ್ನ ಕೋರಿಯೋಗ್ರಾಫರ್ ಮನಿ ಮಾಸ್ಟರ್. ಅವರು ನಮ್ಮ ಸಾಂಗ್ ನ 6 months 7 months ಬ್ಯಾಕ್ ಶೂಟ್ ಬಿಟ್ಟು ಅದಾದ್ಮೇಲೆ ಆ ಸಾಂಗ್ ತಗೊಂಡು ಅಷ್ಟೇ. ಆಮೇಲೆ ಪ್ಲೀಸ್ ಟಾಕ್ ಅಬೌಟ್ ಯುವರ್ ತಮಿಳಲ್ಲಿ ದ ಮೋಸ್ಟ್ ಹ್ಯಾಪನಿಂಗ್ ಮಾಸ್ಟರ್ ಇವಾಗ ಸದ್ಯಕ್ಕೆ ಇರೋ ಎಲ್ಲ ಯಂಗ್ಸ್ಟರ್ಸ್ ಜೊತೆ ಸಿಂಗಲ್ ಕಾರ್ಡ್ ಕೊಟ್ಟಿದ್ದಾರೆ ಅವ್ರಿಗೆ ಸಾಂಗ್. ಸೊ ಆಮೇಲೆ ಕನ್ನಡದವರು ಇಲ್ಲೇ ಸ್ಟೇ ಮಾಡ್ತಾರೆ, KR ಸ್ಟೇ ಮಾಡ್ತಾರೆ. ಆ್ಯಂಡ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆಗುತ್ತೆ. ಸೊ ಸಾಂಗ್ ಅಂತ ಮಾಡಿದ್ರೆ ಫಸ್ಟ್ ಸಿನಿಮಾದು ಬರೀ ಗ್ಲಿಮ್ಸ್ ಡೈಲಾಗ್ ಇದು ಬಂದು ಸ್ಟೋರಿ ಓರಿಯೆಂಟೆಡ್ ಫಿಲ್ಮ್. ಫಸ್ಟ್ ಕ್ವಾಲಿಟಿ ತೋರ್ಸೋಣ ನಮ್ಮ ಸಿನಿಮಾ ಸ್ಟಾರ್ ಕ್ಯಾಸ್ಟ್ ಯಾರ್ಯಾರಿದ್ದಾರೆ ಅಂತ ಹೇಳಿ ಒಂದು 3 days ಬ್ಯಾಕ್ ಅದನ್ನು ಲಾಂಚ್ ಮಾಡಿ. ಬಿಕಾಸ್ ಒಬ್ಬ ಹೀರೋ ಸೃಷ್ಟಿ ಆಗ್ಬೇಕಂದ್ರೆ ಮಾತ್ರ ಹೀರೋ ಆಗ್ಬೇಕಂದ್ರೆ ತುಂಬಾ ಜನ ಕ್ಯಾರೆಕ್ಟರ್ಸ್ ಸ್ಟೋರಿ ಫಾರ್ಮ್ ಆಗ. ಸೊ ನಮ್ಮ ಸಿನಿಮಾದಲ್ಲಿ ಆ ಕ್ಯಾಸ್ಟ್ ಇರುವಂತ ಒಂದು ಪವರ್ ಏನು, ಅಂಡ್ ಇಟ್ ಇಸ್ ನಾಟ್ ಅ ಸ್ಟೋರಿ ಬೇಸ್ಡ್ ಆನ್ ದ ಹೀರೋ, ಸ್ಟೋರಿ ಬೇಸ್ಡ್ ಆನ್ ಕ್ಯಾರೆಕ್ಟರ್. ಸೊ ಅದಾದ್ಮೇಲೆ ನಾವು ಸಾಂಗ್ ಬಂದಿದ್ದು ಪರ್ಪಸ್ ಏನಿದೆ, ಫಸ್ಟ್ ಕ್ವಾಲಿಟಿ ಆಫ್ ದ ಫಿಲ್ಮ್ ಯಾವ ತರ ಇರುತ್ತೆ ಅಂತ ಫಸ್ಟ್ ಒಂದು ಫಿಲ್ಮ್ಸ್ ಕೊಡೋಣ. ಬಿಕಾಸ್ ಇದಾದ್ಮೇಲೆ ನಮ್ಗೆ ಇನ್ನೊಂದು 2 ಎಕ್ಸ್ಕ್ಲೂಸಿವ್ ಸಾಂಗ್ಸ್ ಇರುತ್ತೆ. ನೆಕ್ಸ್ಟ್ ಮೇಜರ್ ಒಂದೇ ಒಂದು ಟ್ರೈಲರ್ ಕೊಡೋಣ ಅಂತ ವಿಚ್ ಹ್ಯಾಸ್ ಮ್ಯಾಕ್ಸಿಮಮ್ ಕಂಟೆಂಟ್ ನಮ್ಮ ಸಿನಿಮಾದ ಏನೇನು ಕಂಟೆಂಟ್ ಇದೆ ಒಂದೇ ಟ್ರೈಲರ್ ಕೊಡೋಣ ಅಂತ ಅನ್ಕೊಂಡಿದ್ವಿ. ವೆರಿ ಸಿಂಪಲ್ ಸ್ಟ್ರಾಟಜಿ ಅಷ್ಟೇ. ನಮ್ಮ ಸಾಂಗ್ಸ್ ಆಗಿರ್ಲಿ ಏನೇ ಆಗಿರಲಿ ಈ ಮಿಲಿಯನ್ಸ್, ಈ ಲೈಕ್ಸ್, ಈ ಕಮೆಂಟ್ಸ್ ಏನೇನಿದೆ ಪ್ರತಿಯೊಬ್ಬರು ನಮ್ಮ ಸಿನಿಮಾನ ನೋಡಿ ಕಂಟೆಂಟ್ ನೋಡಿ ಅವ್ರಿಗೆ ಇಷ್ಟ ಆಗ್ಬೇಕು, ಅವ್ರು ಥಿಯೇಟರ್ ನನ್ನ ಸಿನಿಮಾ ನೋಡಿ. ಸೊ ಮೇನ್ ಐಡಿಯಾ ಇರೋದು ಕ್ವಾಲಿಟಿ and are we giving a good content, because only good content can win the audience. So starting with the song number positive manasli song, moreover ನನ್ನ ಪ್ರೊಡ್ಯೂಸರ್ ನನ್ನ ಕೈ ಜೋಡಿಸಿ ನಮ್ಮ ಪ್ರೊಡ್ಯೂಸರ್ಸ್ ವಿಜಯ್ ಸರ್ ಅಂಡ್ ಅಮೃತ ಮೇಡಮ್ ತುಂಬಾ ಇಷ್ಟ ಆಗಿದ್ದ ಸಾಂಗ್. ಅಂಡ್ ಮ್ಯಾಮ್ ವಾಸ್ ಇನ್ಸಿಸ್ಟಿಂಗ್ ನೋ ವಿಲ್ ಸ್ಟಾರ್ಟ್ ಆಫ್ ಸಮಥಿಂಗ್ ಪಾಸಿಟಿವ್ ಸಾಂಗ್ ಇನ್ ಫಸ್ಟ್ ಬಿಡಿ ದ ಮ್ಯಾಮ್ ಇನ್ಸಿಸ್ಟ್ ಮಾಡಿದ್ರು. ಸೊ ಆಸ್ ಅ ಟೀಮ್ಸ್ ಡಿಸ್ಕಷನ್ ಆ ಸಾಂಗ್ ಏನಾಗಿದ್ರೆ ಲೈಕ್ ಸಂಪೇರ್ ಒಂದ್ ಸಾಂಗ್ ಅಪ್ಪ ನಿಮ್ಗೋಸ್ಕರ ಏನಾದ್ರು ಬರ್ತಿರೋದು ಸಸ್ಪೆನ್ಸ್ ಸರ್ಪ್ರೈಸ್. ಬಟ್ ಅಪ್ಪ ಏನೋ ಒಂದ್ ಸಾಂಗ್ ನಿಮ್ಗೋಸ್ಕರ ಬರ್ತಿರಲ್ಲ, ಯಾಕೆ ನಮ್ ಕ್ವಶನ್ ಕೇಳಿ ಇರ್ತೀರಾ ನೀವು ಆನ್ಸರ್ ನಾವು ಆನ್ಸರ್ ನೋ ಯು ಕ್ಯಾನ್ ಅದ್ರ until unless something is concrete. Like ನಮ್ಮ ಸಿನಿಮಾದ ಫಸ್ಟ್ ಒಂದು ಲೀಡರ್ ಮಾಡ್ತೀನಿ, ನಾನು ನನ್ನ ಕಂಟೆಂಟ್ ನೋಡ್ತೀನಿ, ನನಗೆ ನನ್ನ ಕಂಟೆಂಟ್ ಇಷ್ಟ ಆದ್ರೆ ಮಾತ್ರ ನಾನು ಅದನ್ನ ಬರ್ಬೇಕು ತಗೊಂಡು ಡೆಲಿವರಿ. ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ಚರ್ಚೆಗಳು ಬರೀ ಡೈಲಾಗ್, ತುಂಬಾ ಪ್ರೊಡ್ಯೂಸರ್ಸ್ ಆಗಿರ್ಲಿ, ತುಂಬಾ ಡೈರೆಕ್ಟರ್ಸ್ ಆಗಲಿ, ತುಂಬಾ ಜನ ಲಿರಿಸಿಸ್ಟ್ ಆಗಿರ್ಲಿ, ದೇ ಆರ್ ರೆಕಮೆಂಡಿಂಗ್ ಆನ್ ಸಾಂಗ್. ಅದು ಚರ್ಚೆ ನಡೀತಿರ್ಬೇಕಾದ್ರೆ ನಾನು ಸುಮ್ಮನೆ ಅದನ್ನ ಬಂದು ಕನ್ಫರ್ಮ್ ಮಾಡಿ ಆಮೇಲೆ ನಾನು ಅದನ್ನ ಗೌರ್ಮೆಂಟ್ ಆಗಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ಫಿಲ್ಮ್ ನಾನು ಯಾರಿಗೆ ಮೋಸ ಮಾಡ್ತಾರೆ ಪರದೆ ಮೋಸ ಮಾಡ್ತಾರೆ. ಚರ್ಚೆಗಳು ತುಂಬಾ ನಡೀತಾ ಇದೆ ಬಿಕಾಸ್ ಬಿದ್ದೋಳ್ ಅನ್ನೋ ಟೈಟಲ್ ಗ್ರೇಟ್ ಆಕ್ಟರ್ಸ್, ಬಿಗ್ ಸ್ಟಾರ್ಸ್, ಇವತ್ತಿನ ಬಿಗ್ ಸ್ಟಾರ್ಸ್, ಬಿಗ್ ಪ್ರೊಡಕ್ಷನ್ ಹೌಸಸ್ ಈ ಟೈಟಲ್ ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಬಟ್ ನಮ್ಗೆ ಯಾಕೋ ಗೊತ್ತಿರ್ಲಿಲ್ಲ. ನಾವು ಟೈಟಲ್ ಅಂತ ಬಂದ ತಕ್ಷಣ ಅದನ್ನ ಸ್ಪ್ರೆಡ್ ಮಾಡಿದ್ಮೇಲೆ ಸೊ ಎವ್ರಿ ಡೀಟೇಲ್ ನಾವು ಸ್ಟಾರ್ ಕ್ಯಾಸ್ಟ್ ಬಿಟ್ಟ ಮೇಲೆ ನಾನು ಹೆಸರು ತಗೊಳ್ಳಲ್ಲ, ತುಂಬಾ ಜನ ಅದ್ರ ಕ್ವಾಲಿಟಿ ಬಗ್ಗೆ ಅಂಡ್ ತುಂಬಾ ಜನ ಬಂದು ಅಷ್ಟೊಂದು ಜನ ಸೇರ್ಸಿದ್ರಲ್ಲ ನೀವು, ಅದೇ ಫಸ್ಟ್ ಸಕ್ಸಸ್ ಅಂತ ಮೆಸೇಜ್ ಮಾಡಿದ್ರು. ಬಿಗ್ ಸ್ಟಾರ್ಸ್ ನಾನು ಹೆಸರು ಬಿಗ್ ಮೆಸೇಜ್ ಮಾತಾಡೋದು. ಸೊ ತಿರ್ಗಾ ನೆಕ್ಸ್ಟ್ ಒಂದು ಅಪ್ಡೇಟ್ ಬಂದಾಗ ಅದು ಕಾಂಕ್ರೀಟ್ ಇರಲಿ ನನ್ನ ಕಡೆಯಿಂದ. ಸೊ ಇದು ಚರ್ಚೆ ನಡೀತು.
ಸರ್ ರಿಜಿಸ್ಟರ್ ಆದ್ಮೇಲೆ ಎವ್ರಿವನ್ ಆಸ್ ಅ ಲಿರಿಸಿಸ್ಟ್ ಅವ್ರನ್ನೂ ಒಂದು ಲಿರಿಸಿಸ್ಟ್ ಆಗಿ ಮಾಡಿದ್ರು ಯಾರನ್ನ ರವಿಚಂದ್ರನ್ ಸರ್ ಲಿರಿಸಿಸ್ಟ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಕೊರಿಯೋಗ್ರಾಫರ್ ಆಗ್ಬೋದು, he can be anything. I still don't. But confirmation. ರಿಜಿಸ್ಟರ್ ಆಗಿದೆ ಅಂತ ಹೇಳಿದ್ರಿ. ಸೊ ಯಾರಿಂದ ನೀವ್ ಇಸ್ಕೊಂಡ್ರಿ ಟೈಟಲ್? ಯಾರ ಹತ್ರನೂ ಇಸ್ಕೊಂಡಿರ್ತೀವಿ, ಅವ್ರು ಯಾರು ರೆನ್ಯೂನೇ ಮಾಡಿಲ್ಲ. ಅವ್ರು ರೆನ್ಯೂ ಮಾಡಿಲ್ಲ, ಅದನ್ನ ಆಮೇಲೆ ಸದ್ಯಕ್ಕೆ ಹಂಗೆ ಬಿಟ್ಟಿದ್ರು. ಐ ಡೋಂಟ್ ನೋ, ಹಂಗೆ ಬಿಟ್ಟು. ಬಟ್ ನಾನು ಫೋನ್ ಮಾಡಿಲ್ಲ, ಈ ಟೈಟಲ್ ನಮ್ಮ ಹತ್ರ ಇನ್ನೊಂದು ಮಾಡ್ತಾರೆ. ಗುಡ್ ಪ್ರೊಡಕ್ಷನ್ ವಾಸ್ ಗ್ರೇಟ್ ಪ್ರೊಡಕ್ಷನ್ ವಾಸ್ ನಾಟ್ ಲೆಸ್ ದೆನ್ ಒಂದು 5 ಸಿನಿಮಾ ಮಾಡಿದ್ರು. ಅವರು ನಂಗೆ ಫೋನ್ ಮಾಡಿ ಹೇಳಿದ್ರು ಅದ್ರಲ್ಲಿ ಯಾವ ಸ್ಟಾರ್ ಮಾಡಬೇಕಾಗಿತ್ತು ಅಂತ ನನಗೆ ಗೊತ್ತು. ಅವ್ರು ನನ್ನ ಹತ್ರ ಫೋನ್ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಅವ್ರಿಗೆ ಈ ಟೈಟಲ್ ಈ ಸಿನಿಮಾ ನಮ್ದು ಅನ್ನೋದಿದೆ, ಅದು ಇಟ್ಸ್ ಅ ಬ್ಲೆಸ್ಸಿಂಗ್. ಎಲ್ರು ಅದೊಂದು ನಾನು ಏನೇ ಔಟ್ಪುಟ್ ಕಳಿಸಿದ್ರು ದೇ ರಿಪ್ಲೈ ಇಸ್ ದ ಬಿಗ್ಗೆಸ್ಟ್ ಸೆಲೆಬ್ರೇಷನ್ ಫಾರ್ ಈ ಸ್ಪೆಷಲ್ ಹಾಡ್ಗಳು ಅಂತ ಬಂದಾಗ ರವಿ ಸರ್ ಯಾರಿಗೂ ಆಗಲ್ಲ, ಯಾಕಂದ್ರೆ ಅವ್ರು ಹೀರೋಯಿನ್ ಕೂಡ ಸ್ಪೆಷಲ್ ಸಾಂಗ್ ಮಾಡ್ತಾ ಇದ್ರು. ನಿಮ್ಗೆ ಹೇಗೆ ಇನ್ಸ್ಪೈರ್ ಆಗ್ತದೆ ಈ ಹಾಡ್ಗಳು, ಸ್ಪೆಷಲ್ ಹಾಡ್ಗಳು? ಒಂದು ಸಿನಿಮಾ ಅಂತ ಮಾಡಿದ್ಮೇಲೆ ಐ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ದಟ್. ಆಮೇಲೆ ನಮ್ ಡೈರೆಕ್ಟರ್ ಇದಾರಲ್ಲ, ದೊಡ್ಡ ಟಾಸ್ಕ್ ಮಾಸ್ಟರ್, ತುಂಬಾ ದೊಡ್ಡ ಟಾಸ್ಕ್ ಮಾಸ್ಟರ್. ಅವ್ರ ಟಾಸ್ಕ್ ಮಾಸ್ಟರ್ ಅಂದ್ರೆ ನೆಕ್ಸ್ಟ್ ಅವ್ರ ಟಾಸ್ಕ್ ಮಾಸ್ಟರ್ ಯಾರು ಏನ್ ಬಿಟ್ಟಿಲ್ಲ ನನಗೆ. ಸೊ ಒಂದು ಸ್ಕ್ರಿಪ್ಟ್ ಮಾಡಿದಾಗ ನಾನ್ ಪ್ರಾಮಿಸ್ ಮಾಡಿದ್ದೇನೆ, ಪ್ರೀ ಪ್ರೊಡಕ್ಷನ್ ಅಲ್ಲಿ ಸ್ಕ್ರಿಪ್ಟಿಂಗ್ ಪ್ರಾಸೆಸ್ ಅಲ್ಲಿ ನನ್ನ ಕಡೆಯಿಂದ ಎಷ್ಟು ಇನ್ಪುಟ್ಸ್ ಆಗುತ್ತೋ ಮಾತಾಡ್ತೀನಿ. ಬಟ್ ಪ್ರತಿ ಒಂದು ಸ್ಟೇಜಸ್ ಅಲ್ಲೂ ನನ್ನ ಅಪ್ರೂವ್ ಇಲ್ಲದೆ ಅವ್ರು ಏನೂ ಮಾಡಿಲ್ಲ. ಎಲ್ಲಾ ಸಲ ಮಾತಾಡ್ತಾ ಡಿಸ್ಕಷನ್ಸ್ ನಡೀತಿಲ್ಲ. ಸೊ ಈ ಸ್ಪೆಷಲ್ ಸಾಂಗ್ ಅನ್ನೋ ಒಂದು ಡಿಸ್ಕಷನ್ ಬಂದಾಗ ಸಿಚುವೇಶನಲಿ ಒಂದು ಸಾಂಗ್ ಬಂದು ಸಿನಿಮಾದಲ್ಲಿ ಕೂತ್ಕೊಂಡ್ರೆ ಅದನ್ನ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿ ಪೀಪಲ್ ವಿಲ್ ಲೈಕ್ ದಟ್. ಸೊ ಸಿಚುವೇಶನಲಿ ವಿ ವಾಂಟೆಡ್ ಏನೋ ಒಂದು ಸಾಂಗ್ ಬೇಕಾಗಿತ್ತು. ಸೊ ಅದು ಕರೆಕ್ಟಾಗಿ ಒಂದು ಟ್ರ್ಯಾಕ್ ಮಾಡಿ ಒಂದು 2 ಕ್ವಶನ್ ಟ್ರೈ ಮಾಡ್ತೀವಿ, 2 ತರ ಕಂಪೋಸ್ ಮಾಡ್ತೀವಿ. ಫೈನಲಿ ಈ ಸಾಂಗ್ ನಮ್ಗೆ ಓಕೆ ಅಂಡ್ ವಿ ಡೆಲಿವರ್ ದಿಸ್. ಕಂಪ್ಯಾರಿಸನ್ ತಗೊಂಡು ಆದಷ್ಟು ಅವ್ರ ಕಂಪ್ಯಾರಿಸನ್ ಬೇಡ. ಏನಿದ್ರು ಆಬ್ವಿಯಸ್ಲಿ ಟ್ಯಾಗ್ ಆಗಬೇಕು, ಅವರಷ್ಟೇ ರೀಚ್ ಆಗ್ತದೆ. ವಿತೌಟ್ ಕಂಪ್ಯಾರಿಸನ್ಸ್ ನಾನು ಕೇಳೋದಂತೆ, ನೀವು 4 ವರ್ಷ ಆಫ್ಟರ್ ಯೋರ್ ವಿಕ್ರಮ ಬಂದವರು ಡಸ್ ಇಟ್ ಟೇಕ್ ಒನ್ ಹೀರೋ 4 ವರ್ಷ ತಗೊಳ್ತಾರೆ ಏನಂತ ಅಚೀವ್ಮೆಂಟ್? ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು ಸ್ಟ್ರೈಟ್ ಅವೇ, 10% ಆಫ್ ವಾಟ್ ಯೋರ್ ಫಾದರ್ ಡಿಡ್. ಶಾಂತಿ ಕ್ರಾಂತಿ ಇವಾಗ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ರು. ಶಾಂತಿ ಕ್ರಾಂತಿ ಮಾಡ್ತಾ ಇದ್ರು ಅವ್ರು 6-7 ಫಿಲಂ ಮಾಡ್ತಾ ಇದ್ರು. ಈ 1 ಫಿಲಂ ಮಾಡಕ್ಕೆ 4 ವರ್ಷ. Why can't this generation in general, I'm asking, Yes, yes. why can't you achieve 10% of what your fathers have I achieved? have a very straight answer for this. Very straight answer, very organic answer. ನಾನು ಫಸ್ಟ್ ಫಿಲ್ಮ್ ಹಿಟ್ ಆಗಿಲ್ಲ. I still honest. Give me something. ಫಸ್ಟ್ ಫಿಲ್ಮ್ ರೀಚ್ ಆಗ್ಬೇಕು ಅಂಡ್ ಆಸ್ ಅ ಪ್ರೊಡ್ಯೂಸರ್ ನಮ್ಮ ಹತ್ರ ಬಂದು ಒಂದು ಸಿನಿಮಾ ಮಾಡ್ಬೇಕಂದ್ರೆ ನಾವು ಅವ್ರಿಗೆ ರೆವೆನ್ಯೂ ಗ್ಯಾರಂಟಿ ಕೊಡ್ತೀವಿ. ಫಸ್ಟ್ ಆಫ್ ಆಲ್ ಪ್ರೊಡಕ್ಷನ್ ನಂದು, ಐ ಆಮ್ ದ ಪ್ರೊಡ್ಯೂಸರ್ ಆಫ್ ದಿಸ್ ಫಿಲ್ಮ್. ಆಬ್ವಿಯಸ್ಲಿ ನನ್ನ ಜೊತೆ ಸರ್ ಕೊಲಾಬ್ರೇಟ್ ರಕ್ಷಾ ವಿಜಯ್ ಕುಮಾರ್ ಅವ್ರ ಕೊಲಾಬ್ರೇಟ್ ಆಗಿದ್ದಾರೆ ನನ್ನ ಜೊತೆ. ಸೊ ಆಸ್ ಅ ಫಸ್ಟ್ ಫಿಲ್ಮ್ ಫಾರ್ ಹೀರೋ ನಾವು ಬಂದ್ರೆ ನಮ್ಮ ಬಗ್ಗೆ ಏನೇ ರಿಲೀಸ್ ಬನ್ನಿ ಆ ಇಂಡಸ್ಟ್ರಿ ಅಕಾರ್ಡಿಂಗ್ ಟು ದಿ ವರ್ಕ್ಸ್ ಆನ್ ರೆವೆನ್ಯೂ. ಯಾರೇ ಪ್ರೊಡ್ಯೂಸರ್ 4 ಕೋಟಿ ಸಿನಿಮಾ ಮಾಡ್ತಾರೆ, ಅವ್ರು 4 ಕೋಟಿ ರಿಟರ್ನ್ ಮಾಡಬೇಕು. ಆ ಥರ ಒಬ್ಬ ಹೀರೋ ಅವ್ರಿಗೆ ಬೇಕು. ಸೊ ನನಗೆ ಆ ತಾಕತ್ ಇದೆಯಾ ಇಲ್ವಾ ಅಂತ ಅವ್ರಿಗೆ ಮಾಡ್ತಾರೆ. ಸೊ ಫಸ್ಟ್ ಆ ಬಾಕ್ಸ್ ಒಳಗಡೆ ನಾವು ಹೋಗ್ಬೇಕು. ಸೊ ಅದಕ್ಕೆ ನಾವು ನಮ್ಮನ್ನ ಕಿತ್ಕೊಳ್ಳೋದು ಜಾಸ್ತಿ ಇದೆ, ಪ್ರೊಡಕ್ಷನ್ ವೈಸ್ ಕ್ವಾಲಿಟಿ ಮಾಡ್ಕೊಳ್ಳೋದು ಜಾಸ್ತಿ ಇದೆ. ನನಗೆ ಅಡ್ವಾನ್ಸಸ್ ಬಂದಿದೆ, ಎಕ್ಸ್ಕ್ಲೂಸಿವ್ ನ್ಯೂಸ್ ನಾಟ್ ಲೆಸ್ ದೆನ್ 7 to 9 ಅಡ್ವಾನ್ಸಸ್ ಐ ಹ್ಯಾವ್. ಬಟ್ ಯಾರು ಸಿನಿಮಾಗಳು ನನ್ನ ತಪ್ಪ ತಂದೆಯವ್ರಿಗೂ ಸಿನಿಮಾ ಅರೇಂಜ್ ಮಾಡೋದು. ನಾನು ಡೇಟ್ ಮಾತ್ರ ಕೊಡಕ್ಕಾಗಲ್ಲ, ಸ್ಟೋರಿ ಇರಬೇಕು. ನಿಮ್ ತಂದೆಯವ್ರಿಗೆ But what is more, many people think giving advance is enough to make a film. No. The right script can make a hero do something. ಮಂಗಳ ಏನೋ ಕೇಳ್ತಾ ಇಲ್ಲ, ಅದಾದ್ಮೇಲೆ ತಂದೆಯವರು ಅವ್ರಿಗೂ ಯಾರು ಸಿನಿಮಾ ಮಾಡಿರ್ಲಿಲ್ಲ, ಅವರೇ ಎಲ್ಲ ಮಾಡ್ಕೊಂಡ್ ಬಂದಿದ್ರು. ಆ ಎಫರ್ಟ್ ನಿಮ್ಮಲ್ಲಿ ಕಾಣಿಸಿಲ್ಲ ಅಂತ. ಇವಾಗ ನಮ್ಮ ತಂದೆ ಮಾಡಿದಾಗ ಫಸ್ಟ್ ಫಿಲ್ಮ್ ಯಾರು ಪ್ರೊಡಕ್ಷನ್ ಮಾಡ್ತಾರೆ? ಅವ್ರ ತಂದೆಯವರು ಹಂಗಲ್ಲ, ಈಶ್ವರಿ ಸಂಸ್ಥೆನೆ ನಾನೇ ಮಾಡ್ತಾ ಇದ್ದೀನಿ. ಬಟ್ ಅದ್ರ ಹಿಂದೆ ಎಷ್ಟು ಸಕ್ಸಸ್ ಇತ್ತು. ನನ್ ಸಕ್ಸಸ್ ಇದ್ದಾಗ ಬ್ಯಾಂಕ್ ಅಕೌಂಟ್ ಫುಲ್ ಇರುತ್ತೆ. ಬ್ಯಾಂಕ್ ಅಕೌಂಟ್ ಇದ್ದಾಗ ಯೋಚನೆ ಮಾಡೋ ರೀತಿ, ಅದನ್ನ ಕ್ರಿಯೇಟಿವ್ ಆಗಿ ಜನರ ತರೋ ರೀತಿ ಡಿಫ್ರೆಂಟ್ ಆಗಿದೆ. ಯೋಚನೆ ಮಾಡ್ಬೋದು. ಇವಾಗ ಬಜೆಟ್ ಇಲ್ಲ ಹೆಂಗೆ ಯೋಚನೆ ಮಾಡ್ಬೋದು? ಬಡ್ಜೆಟ್ ಇದ್ದು ಈ ವರ್ಷದಲ್ಲಿ ಬಡ್ಜೆಟ್ ಇದೆ ಸ್ಯಾಂಡಲ್ವುಡ್ ಅಲ್ಲಿ. ಸ್ಯಾಂಡಲ್ವುಡ್ ಅಲ್ಲಿ ನಾನು ಅವ್ರ ರೆವೆನ್ಯೂ ಕೊಡ್ಬೇಕಲ್ಲ ಅವ್ರಿಗೆ. ಹೇಳ್ತಾ ಇದೀನಿ ಕೇಳಿ, ಬಡ್ಜೆಟ್ ಇದೆ, ಯಾರು ಸರಿಯಾಗಿರೋ ಸಿನಿಮಾ ಮಾಡಿಲ್ಲ, ಎಲ್ಲೋ 1-2 ಹಿಟ್ ಆಗಿದೆ. ಅದ್ರ ಬಗ್ಗೆ ನಾನು ಮಾತಾಡ್ತೇನೆ. ಸೊ ಬಡ್ಜೆಟ್ ಇಲ್ಲದೆ ಮತ್ತೆ ಸಿನಿಮಾ ಮಾಡ್ತಾರಾ?
ಓಕೆ ನಿಮ್ ತಂದೆ ಬಡ್ಜೆಟ್ ಇರ್ಬೋದು, ನಿಮ್ ತಂದೆಯಿಂದ ಬಡ್ಜೆಟ್ ಇತ್ತು, ಆದ್ರೆ ನಿಮ್ ತಂದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಕರೆಕ್ಟ್. ನಾನು ಇನ್ನೂ ಸೆಕೆಂಡ್ ಫಿಲ್ಮ್ ಇದ್ದೀನಿ, ನನಗೊಂದು ಅವಕಾಶ ಕೊಡಿ, ನಾವು 4-5 ಸಿನಿಮಾ ಮಾಡ್ತೀವಿ, ನೋಡೋಣ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಕ್ಕೆ ಅಂತ. ಪ್ರಯತ್ನ ಒಂದೇ ನಿರಂತರ. ಸೊ ನಿಮ್ದು ಎಷ್ಟು ಎಫರ್ಟ್ ಇದೆ ಅಂತ ನೀವು ಅವಾಗ್ಲೇ ಹೇಳ್ತಾ ಇದ್ರಿ, ತುಂಬಾ ಟಾಸ್ಕ್ ಕೊಟ್ರು ಅಂತ. ಅಫ್ಕೋರ್ಸ್ ನಿಮ್ಗೆ ಟಾಸ್ಕ್ ಕೊಟ್ರೆ ನೀವು ಮಾಡ್ಲೇಬೇಕು. ಇರೋದೇ ಡೈರೆಕ್ಟರ್ ಮತ್ತೆ ಅದಕ್ಕೆ ಪ್ರೊಡ್ಯೂಸರ್ ಆಗಿ ಅಂತ ಚೂಸ್ ಮಾಡಿ ನಮ್ಮನ್ನು ರುಬ್ಬೇಕಲ್ವಾ. ಇವಾಗ ನನ್ನ ಹತ್ರ ಬಂದು ನೀವು ಇದು ತಪ್ಪು ಮಾಡಿಲ್ಲ ಅಂತ ನನಗೆ ಪಿನ್ ಪಾಯಿಂಟ್ ಮಾಡೋರು ಕಡಿಮೆ ಜನ. ಬಟ್ ಅವ್ರ ಹತ್ರ ನಿಜ ಹೇಳ್ತಾರೆ, ಇಲ್ಲ ಅವ್ರು ನನ್ಗೆ ಇಷ್ಟ ಆಗಿಲ್ಲ, ಅದು ಇಷ್ಟ ಆಗಿದೆ, ಅವ್ರು ಅದನ್ನ ಕೂತ್ಕೊಂಡು ನಮ್ಮನ್ನ ಪಾಲಿಶ್ ಮಾಡೋ ವ್ಯಕ್ತಿ ಡೈರೆಕ್ಟ್. ಬಟ್ ಆಸ್ ಅ ಪ್ರೊಡ್ಯೂಸರ್ ನಾನು ಅದನ್ನ ಜವಾಬ್ದಾರಿ ತಗೊಳ್ಳೇಬೇಕು. ಈಗ ನೀವ್ ಹೇಳಿದ್ರಿ ಈ ಸಿನಿಮಾಗೆ ಈಚ್ ಅಂಡ್ ಎವ್ರಿಥಿಂಗ್ ನಾನು ನೋಡಿದೀನಿ ಅಂತ. ತ್ರಿವಿಕ್ರಮ ಸಕ್ಸಸ್ ಆಗ್ಲಿಲ್ಲ ಅಂತ ಹೇಳಿದ್ರಿ. ತ್ರಿವಿಕ್ರಮ ನೀವೇನು ನೋಡಿಲ್ವಾ? ಇದೆ ಸುಮ್ನೆ ಹೋಗ್ಬಿಟ್ರೆ ಆಕ್ಟ್ ನಾಟ್ ಲೈಕ್ ದಟ್. ಡಿಸಿಷನ್ ಮೇಕಿಂಗ್ ಯಾರದನ್ನು ತುಂಬಾ ಇಂಪಾರ್ಟೆಂಟ್. ಮಗ ಅಲ್ಲಿ ಬಂದ ಆಸ್ ಅ ಹೀರೋ ಅಷ್ಟೇ ಹೇಳ್ಬೋದು, ತಗೋಬೇಕು ಅನ್ನೋ ಗ್ಯಾರಂಟಿ ಅಲ್ಲಿ. ಇಲ್ಲಿ ನಾವು ಸೆಕೆಂಡ್ ಸಿನಿಮಾ ಮಾಡಿದಾಗ ನಮಗೊಂದು ಸೇಫ್ ಬೇಕು. And I want my films to be one thing. ಇವಾಗ ನೀವು ಸ್ಟಾರ್ಟಿಂಗ್ ಟೀಸರ್ ನೋಡ್ಬೋದು, ನೆಕ್ಸ್ಟ್ ಬರೋ ಗ್ಲಿಮ್ಸಸ್ ನೋಡ್ಬೋದು. ಪ್ರತಿಯೊಂದು ಐಡಿಯಾ ಜನರೇಷನ್ ನಾವು ಮಾತಾಡ್ತೀವಿ, ಬಟ್ ಎಕ್ಸಿಕ್ಯೂಷನ್ ಅವ್ರು. ಆಮೇಲೆ ನಾನು ಕ್ವಾಲಿಟಿ ಆಗಲ್ಲ. Vikram, you're telling this, okay, ಬರ್ತಾ ಇರೋದೇಂದ್ರೆ you get so involved, actor ತರ ಇನ್ವಾಲ್ವ್ ಅಂದ್ರೆ ಎಲ್ಲ ನಾನೇ ಮಾಡ್ಬೇಕು. ನಾನು ಪ್ರೊಡ್ಯೂಸ್ ಮಾಡಿದಾಗ ಮಾತ್ರ, ನಾಟ್ ಆಸ್ ಎ ಹೀರೋ. ಆಯ್ತು, ಅಪ್ಪನು ಏನು ಅಂದ್ರೆ ಆಗಿನ ಆಕ್ಟರ್ಸ್ ಅವರು ಫ್ಲಾಪ್ಸ್ ನೋಡಿದ್ದಾರೆ, ಅವರು ಎಕ್ಸ್ಪೆರಿಮೆಂಟ್ ಮಾಡಿ. ಬಟ್ ಆಗಂತ 4 ವರ್ಷ ಮನೇಲಿ ಕೂರ್ಸಿಲ್ಲ ಅವರು. ಆಪರ್ಚುನಿಟೀಸ್ ಕೊಡೋರು ಕರೆಕ್ಟ್ ಆಗಿ ಆಪರ್ಚುನಿಟಿ ಕೊಟ್ಟರೆ, if a solid production house comes up, gives us a solid opportunity that we will finish this film. Like you have advances now. Solid production house ilvalla ಎಲ್ಲ ಅಪ್ಕೊಂಡು ಎಲ್ಲ ನ್ಯೂ ಪ್ರೊಡ್ಯೂಸರ್ಸ್, ಬ್ರ್ಯಾಂಡ್ ನ್ಯೂ ಪ್ರೊಡ್ಯೂಸರ್ಸ್ ನಂಬರ್ ಅವರು ಸೇವಿಂಗ್ಸ್ ತರ ನಮ್ಮ ಹತ್ರ ಇಟ್ಕೊಂಡು ಅವ್ರು ಹೋಗಿದ್ದಾರೆ, ಮಾರ್ಕೆಟ್ ಮಾಡ್ತಾರೆ. ಆಲ್ರೆಡಿ ಒಬ್ರು ಪ್ರೊಡ್ಯೂಸರ್ ಬಂದಿದ್ದಾರೆ ಇಲ್ಲಿ, ರಮೇಶ್ ಅಂದ್ರೆ ಚಿಕ್ಕಬಳ್ಳಾಪುರ. ನಾವೆಲ್ಲ ಸ್ಟಾರ್ಸ್ ಗೆ ನೀವ್ 2 ಫಿಲಂ ಮಾಡ್ಬೇಕು ಅಂತ ನಾವು ಅದೇ ಆಕ್ಟರ್ಸ್. ನಮ್ಮಲ್ಲಿ ಯಾವಾಗ್ಲೂ ಸ್ಟಾರ್ಸ್ ಇದ್ದಾರೆ, ಅದ್ ಬಿಟ್ಟು ಬೇರೆ ಸಿನಿಮಾಗಳು ಯಾರು. ನೀವೆಲ್ಲ ಏನ್ ಮತ್ತೆ ನೀವೆಲ್ಲ ಆಕ್ಟರ್ಸ್ ತಾನೆ. ಆಲ್ವೇಸ್ ಸೇ ವಿಕ್ರಮ್ ರವಿಚಂದ್ರನ್ ಸ್ಟಾರಿಂಗ್ ಇನ್ ಅಂತ ಕೇಳ್ಬೇಕು. ನೀವು ಸ್ಟಾರ್ಸ್ ನಮ್ಮ ಪ್ರಕಾರ ನಿಮ್ಗೂ ಅದೇ ಕೇಳ್ಬೇಕು ನಾವು. ನೀವು ಫಿಲಮ್ಸ್ ಮಾಡ್ಬೇಕು. So when you are taking this as a profession, do it as a profession. First a producer should come on board. First ಒಬ್ಬ ಪ್ರೊಡ್ಯೂಸರ್ ಆನ್ ಬೋರ್ಡ್ ಬಂದ್ರೆ ಮಾತ್ರ ಅದಕ್ಕೆ ಇದು ಬಜೆಟ್, ಇದಕ್ಕೆ ಇಷ್ಟು ಸ್ಟಾರ್ಸ್, ಈ ಬಜೆಟ್ ಅಲ್ಲಿ ಎಷ್ಟು ಆಟ ಆಡ್ಸ್ಕೊಂಡು ಯಾರ್ಯಾರು ನಾನು ಕ್ಯಾಸ್ಟ್ ಮಾಡ್ಬೋದು ಲೆಕ್ಕಾಚಾರ ಮಾಡ್ಬೋದು. ನಾನು ಪ್ರೊಡ್ಯೂಸರ್ ಓಪನ್ ಆಗಿ ಹೇಳ್ತೀನಿ, ನಾನು ಅದ್ರಲ್ಲಿ ಏನ್ ಬೇಜಾರಿಲ್ಲ. ನಡೀತಾ ಇರೋ ದಾರಿ ಎಷ್ಟೇ ಉದ್ದ ಇರಲಿ, ಯಾವತ್ತೊಂದು ದಿವಸ ಕೇಳಲೇಬೇಕು. ಅದು ಆಟ ಇದೆ, ಅದು ಬಿಟ್ಕೊಡಲ್ಲ. ಅದು ಆಟ ಜಾಸ್ತಿನೇ ಇದೆ. ಬಟ್ until unless successfully audience ಕಡೆಯಿಂದ ಪ್ರೊಡ್ಯೂಸರ್ಸ್ ಬಂದು ತಯಾರ. ಐ ಕಾಂಟ್ ಗೋ ನನ್ನ ಮನೆ ಹತ್ರ ಹೋಗಿ ನನಗೆ ಕಾಸು ಕೊಡಿ ಅಂತ ಒಂದು ಸಿನಿಮಾ ಮಾಡಿ ಸರ್ ನೀವೇನು ರೆವೆನ್ಯೂ ಕೊಟ್ಟಿಲ್ಲ. ಇವತ್ತಿರೋ ಮಾರ್ಕೆಟ್ ಅಲ್ಲಿ ಒಂದು ಹಿಂದಿ ರೈಟ್ಸ್ ಮೇಲೆ ಎವ್ರಿವನ್ ನೋಸ್. ಇವತ್ತಿರೋ ಮಾರ್ಕೆಟ್ ಅಲ್ಲಿ ರೈಟ್ಸ್ ಯಾವ ತರ ಮತ್ತೆ ಸ್ಯಾಟಲೈಟ್ಸ್ ಯಾರು ಇಸ್ಕೊತಾರೆ. ಮುಂಚೆ ತರ ಇಲ್ಲಿ ಡಬ್ಬಿಂಗ್ ರೈಟ್ಸ್ ನನ್ನ ಫಸ್ಟ್ ಫಿಲ್ಮ್ ಬಂದು ಹಿಂದಿ ಡಬ್ಬಿಂಗ್ ರೈಟ್ಸ್ ಸ್ಯಾಟಲೈಟ್ಸ್ ಸುವರ್ಣ ಚಾನಲ್ ಸಿನಿಮಾ ನೋಡಿದ್ರೆ ಅವೇನೋ ಕಮಾದಲ್ಲಿ ನೋಡಿ. ಬಟ್ ರೈಟ್ ನೌ ಆ ಸ್ಟೇಟಸ್ ಅಲ್ಲಿ ವಾಸ್ ಅ ಡೌನ್. Why do you study about other films? ಬೇರೆ ಅಂದ್ರೆ ಏನ್ ಗೊತ್ತಾ, ಎಲ್ಲಾರು ಏನ್ ಗೊತ್ತಾ, ಕನ್ನಡ ಸಿನಿಮಾ ಯಾರು ತಗೋತಾ ಇಲ್ಲ ಅಂತ ಹೇಳಿ ಅರ್ಧ ಕನ್ನಡ ಸಿನಿಮಾನ ನೀವೇ ಬೇಡ್ಕೊಂಡು ಇಲ್ಲ ಇವಾಗ ಅದೇ ರೆವಿನ್ಯೂ ಬರ್ತಾ ಇಲ್ಲ ಅಂತ. ಇದ್ರಲ್ಲಿ ಇನ್ನೂ ಹೆಂಗ್ ನೋಡಿದ್ರೆ ಇವಾಗ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಾವ್ ನೋಡ್ಕೊಂಡ್ರೆ ತಾನೇ ದೇಶ ಉದ್ಧಾರ ಆಗೋದು. ಇಲ್ಲ ನಾವು ಎಲ್ಲದಕ್ಕೂ ಬ್ಲೇಮ್ ಮಾಡೋದಲ್ಲ. ವಿ ಆರ್ ಆಸ್ಕಿಂಗ್ ಜಸ್ಟ್ you look after yourself ಅಂತ. Very simple question, not the right way to talk. Why I tell you, I'm talking about my film. Okay, not talking about the industry. ನಾನು ಇನ್ನು ಏನು ನೆಕ್ಸ್ಟ್ ಸ್ಟೇಜ್ ಈಗ ಎಲ್ಲೋ ಅದಕ್ಕೆ ಮೈಂಡಲ್ಲಿ ಫೀಲ್ ಮಾಡ್ಕೊಂಡು ಓಕೆ ನಾವೆಲ್ಲ ಏನು ಇಲ್ಲ. ನಾನು ಏನು ನಾನು ನನ್ನ ಸಿನಿಮಾ ರೈಟ್ಸ್ ಸೇಲ್ ಮಾಡಬೇಕಂದ್ರೆ ನಾನು ನನ್ನ ಒಳ್ಳೆ ಸಿನಿಮಾ ಕೊಡ್ಬೇಕು. ನನ್ನ ಆಫರ್ ಟು ಎನಿ ಚಾನಲ್ ಎನಿ ಬಗ್ಗೆ ಟಾಕ್ ಅಬೌಟ್ ಮೈ ಮಿಸ್ಟೇಕ್. ನಾನು ಇಡೀ ಸಿನಿಮಾ ತೋರಿಸ್ತೀನಿ ಅಂತ ಮಾತಾಡ್ತೀನಿ. ಇಡೀ ಸಿನಿಮಾ ತೋರಿಸ್ತೀನಿ ಸರ್, ನೀವು ಏನೇನು ಹೇಳಿ ನೀವು ಚೆನ್ನಾಗಿಲ್ಲ ಇಸ್ಕೊಳ್ಳಲ್ಲ, ಇದು ಪ್ರಾಬ್ಲಮ್. ಇದು ನನ್ನ ಅಪ್ರೋಚ್. ಬಿಕಾಸ್ ನನಗೆ ನನ್ನ ಸಿನಿಮಾ ಮೇಲೆ ಇರೋ ಒಂದು ನಂಬಿಕೆಗೆ ನಾನು ತೋರಿಸ್ತೀನಿ. ನೀವು ಚಾನಲ್ಸ್ ಎಲ್ಲ ನಮ್ಗೆ ಬರೀ 1 hour ತೋರಿಸಿ ಪರವಾಗಿಲ್ಲ ಅಂತ ಹೇಳಿದ್ರು. ಬಟ್ ಇವಾಗ ಸಕ್ಸಸ್ ಇಲ್ಲ, ನಿಮ್ಮ ಪ್ರಶ್ನೆಗಳು ಚೇಂಜ್ ಆಗ್ಬೇಕಂದ್ರೆ ದಿಸ್ ಹ್ಯಾಸ್ ಓನ್ಲಿ ಒನ್ ಥಿಂಗ್.
ನಾವೊಂದು ಒಳ್ಳೆ ಸಿನಿಮಾ ಕೊಡ್ಬೋದು. ಅಲ್ಲಿವರೆಗೂ ಆಬ್ವಿಯಸ್ಲಿ ಕ್ವಶನ್ಸ್ ರೈಸ್ ಆಗ್ತದೆ. ಸರ್ ನಿಮ್ಗೆ ಸರ್ ಅವ್ರಿಗೆ ಕೊಡೋಣ ನನ್ಗೆ ಪಾಪ ಎಲ್ಲ ನೋಡ್ಬಿಡುತ್ತೆ ಏನ್ ಪಾಪ ನೋಡ್ತೀರಾ? ಸೆಂಟ್ರಿಗೆ ಬಂದ್ಬಿಟ್ಟು ಇಬ್ರು ಇವಾಗ ಏನ್ ಗೊತ್ತಾ? ಇವರೆಲ್ಲ ಬಜೆಟ್ ಜಾಸ್ತಿ ಅನ್ಬಿಡ್ತಾರೆ ಆಮೇಲೆ ಏನಾದ್ರು ಓಡ್ದಲ್ಲಿ ಪ್ರೊಡ್ಯೂಸರ್ಗೆ ಕ್ಯಾಮ್ರಾಗಳು ನಾವು ಹೇಳಿದ್ದು ಇಲ್ಲ, ಯಾಕೆ ಹೇಳ್ತೀನಿ ಕೇಳಿ, ಅವ್ರು ಹೇಳಿದ್ದು ಆಡ್ ಮಾಡಿದ್ದೀವಿ. ಆಡ್ ಮಾಡ್ತಾರೆ ಬಜೆಟ್ ಹೇಳೋ ಪ್ರಶ್ನೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಅವ್ರು ಹೇಳಿದ್ದು ಆಡ್ ಮಾಡಿರೋದು. ಇಲ್ಲ ಸರ್ ಅವ್ರು ಹೇಳಿದ್ ಮತ್ತೆ ಅವ್ರು ರೆಕಾರ್ಡ್ ಇದೆಯಲ್ಲ ಚೇಂಜ್ ಮಾಡಿದ್ವಿ ಅಂತ ಹೋಗಿ ನನ್ನ ಬಿಡಿ, added more in pay to more add ಮಾಡಿದ್ರೆ ನಮ್ಗೆ ಯಾವ ಸ್ವಲ್ಪ ಏನೋ ಒಂದು 5% ಚೆನ್ನಾಗಿಲ್ಲ ಅಂದ್ರೂ ಕೂಡ ಬೇಗ ಮಾಡಿದ್ದಾರೆ. Adding up more and more. See, first of all, we should be confident when we release a movie. We cannot just go like that. I don't have to release a movie, heck of it. We will every point of it. That's how we are doing it. ಅದಕ್ಕೆ ಮೂವಿ ಸ್ವಲ್ಪ ಲೇಟ್ ಆಗಿರ್ಬೋದು, ಬಟ್ ಆಮೇಲೆ 6 ಇಂದ 3 ಆಸೆ ಇರೋ ನಮ್ಮ ಹತ್ರ. ಅದೊಂದು ಲಾಸ್ಟ್ ಕ್ವಶನ್ ಕೇಳ್ತೀನಿ ನನ್ನ ಕಡೆಯಿಂದ. 6 ಇಂದ 3 ಬಂದ್ರೆ ಓಕೆ, ಇವಾಗ 6 ಇಂದ 12 ಮಾಡ್ತಿದ್ದಾರಲ್ಲ, ಈ 3 ಏನಕ್ಕೆ ಮಾಡ್ಲಿಲ್ಲ ಅವ್ರಿಗೆ? I told you exactly. When here's a story, industry is such a thing. ನಾನು ಮೂವಿ ಮಾಡಿದ ಅಂತ ಎಲ್ಲರೂ ಬರ್ತಾರೆ. Everybody want to do it. There's a director behind you, Mansa. She's a good director. She's shooting a second movie. She never started. She was actually a director. She was not a assistant director actually. Give a chance to her. We're reading the story. We're changing the story. We're changing the concept. ಒಂದು ಸ್ವಲ್ಪ ಟಿಕೆಟ್ 10 ಕೋಟಿ ಅಂತಾರೆ, 12 ಕೋಟಿ ಅಂತಾರೆ, 8 ಕೋಟಿ ಅಂತಾರೆ. ಇಮಿಡಿಯೇಟ್ಲಿ ಚೇಂಜ್ ಮೂವಿ ಅಂತ ಕಮ್ಮಿ ಆಗೋದು, ಜಾಸ್ತಿ ಆಗುತ್ತೆ. ಬಟ್ we're bit cautious to handle it. Anyway, you also, yeah, all the best. I don't want to talk of another film here. Anyway, all the best. What is that? Sure, happy everybody died. ಡೈರೆಕ್ಟರ್ಗೆ ಹೀರೋಯಿನ್ಸ್ಗೆ ಏನಾದ್ರು ಕೇಳ್ಬೇಕಂದ್ರೆ ಕೇಳಿದ್ವಿ. ಸೊ ಅದರಿಂದ ಪಾಸಿಟಿವ್ ಏನೋ ಹೇಳ್ತಾರೆ. ಸೊ ಆ ಥರ ತುಂಬಾ ಈಸಿ ಆಗುತ್ತೆ ಕೆಲಸ. ನಾರ್ಮಲ್ ಆಗಿ ಕೇಳಿದ್ರೆ ಇದೇ ಕೇಳ್ಬೇಕು. ಹೇಗಿತ್ತಪ್ಪ? ಅವ್ರು ಹೇಳಿದ್ರು ಇದು ಸಾಂಗ್ ಥೀಮ್ ಅಂದ್ರೆ ಕ್ವಾಲಿಟಿ ಅಂತ. ಒಂದು ಸ್ಪೆಷಲ್ ಸಾಂಗ್ ಅಟ್ರಾಕ್ಷನ್ ಇದ್ದೇ ಇರುತ್ತೆ, ಆ ಕ್ಲಾಸ್ ಇದ್ದೇ ಇರುತ್ತೆ. ಅಕೌಂಟಿಂಗ್ ಫಿಲಮ್ ಕ್ವಾಲಿಟಿ ಹೇಗೆ ಹೇಳ್ಬೋದು? ಈ ಒಂದು ಸ್ಪೆಷಲ್ ಸಾಂಗ್ ಏನು ನಿಮ್ ಕ್ವಾಲಿಟಿ ಆಫ್ ದ ಫಿಲಮ್ ಹೇಗೆ ತೋರಿಸ್ತಾರೆ? ಈಗ ಈ ಸಾಂಗ್ ಬಂದಿದ್ದು ಈ ಸಾಂಗ್ ಬಂದಿದ್ದು ಒಂದು ಹ್ಯಾಪಿಯಾಗಿ ಈ ಸಾಂಗ್ ಲಾಂಚ್ ನಾವು ಸ್ಟಾರ್ಟ್ ಮಾಡಿದ್ವಿ ಈ ಸಾಂಗ್. ಸೊ ಈ ಸಾಂಗ್ ಇರಲಿ ನಾನು ಬೇರೆ ತರ ಯಾವ್ದಾದ್ರು ಆಗಿ ಹ್ಯಾಪಿ ಸಾಂಗ್ ಜಾಲಿ ಸಾಂಗ್ ಬಂದು ಇದರಿಂದ ಮೂಮೆಂಟ್ ಆಗ್ತದೆ. ಸೊ ಅದಕ್ಕೋಸ್ಕರ ಇದು ಸ್ಟೆಪ್ಪಿಂಗ್ ಫಸ್ಟ್ ಅದಕ್ಕೋಸ್ಕರ ಈ ಸಾಂಗ್ ಮಾತ್ರ ಇನ್ನೊಂದು ಬಟ್ ದಿಸ್ ಇಸ್ ಲೈಕ್ ವೆರಿ ಜಾಲಿ ಫಾರ್. But I was like expecting that animals here, ನಾಯಿಗ ಅಂತ ನಾಯಿ ಬರ್ಕೊಡ್ತಾರೆ. ಇಂದ ಈ ಬರ್ಡೇ ಇಂದ ಎಲ್ಲ ಸಗದಾಗುತ್ತೆ ನಿಮಗೆ ಅಂತ ಹ್ಯಾಪಿ ಬರ್ಡೇ ವಿಕ್ಕಿ. ಇವತ್ತು ನಾನು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಈ ಸಾಂಗ್ ಐ ಹೋಪ್ ನಿಮ್ಗೆ ನಾನು ಅನಿಮಲ್ಸ್ ನೋಡ್ಬೇಕಾದ್ರೆ ನಾವು ನೋಡಿ ಎಷ್ಟು ಕಷ್ಟಪಟ್ಟು ಎಷ್ಟು ನೀತಿ ನಾವು ಮಾಡ್ತೀವಿ. ಸ್ಟಾರ್ಕೆಟ್ಸ್ ಬಗ್ಗೆ ಕೇಳಬೇಕು, ಎಲ್ಲಿ ಬಿಟ್ಬಿಡ್ದೆ ನಾನು ಹೇಳ್ಬಿಡ್ಬೇಕಾಗಿತ್ತು. ನನಗೆ ಅಂದ್ರೆ ತುಂಬಾ ಜನ ಜೊತೆ ಹೋಗ್ಬಿಡೋ ಅವಕಾಶ ಇದ್ರಲ್ಲಿ ಸಿಗ್ಲಿಲ್ಲ. ನನ್ನ ಮೇಜರ್ ಫೇವರೇಟ್ಸ್ ಅಭಿ ಅವರು ಸುಮಾರಷ್ಟು ನಂಗೆ ಇವ್ರ ಜೊತೆ ಆಕ್ಟಿಂಗ್ ಸೀನ್ಸ್ ಗಳಿರೋದ್ರಿಂದ ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಬೋತ್ ದ ಮ್ಯಾನ್. ಇವತ್ತು ಅಭಿ ಅವ್ರ ಬರ್ಡೇ ಕೂಡ ಹ್ಯಾಪಿ ಬರ್ಡೇ ಆಗ್ತದೆ. ಅಷ್ಟೇ ಎಲ್ಲರ ಸೀನ್ಸ್ ನಾನು ಕೂಡ ನೋಡಿಲ್ಲ. ಬಟ್ ಐ ಆಮ್ ಗ್ಲಾಡ್ ಅವ್ರು ಎಲ್ಲರೂ ಸಚ್ ವಂಡರ್ಫುಲ್ ಆಕ್ಟರ್ಸ್ ನಮ್ಮ ಸಿನಿಮಾದ ಭಾಗಿಯಾಗಿದ್ದಾರೆ. ಸೊ ಐ ಗ್ರೇಟ್ಫುಲ್. How was it to work with Vikram Rao? So, Namaskara. This is my first time here. So, first of all, Namaste, and I want to introduce myself to everyone. I'm Vikita Raj from Bombay, and this is my first time here in Kannada cinema. And working with him is my first time. He is a wonderful, very supportive actor. I got a chance to converse with him, practice with him, dance with him. And the whole process was so easy.
Because if you have a team that is very stable and stands by it, no matter what language it is, no matter where you are, your work is it's double the it's easy, it's fun, it's double the fun. Just that today it's your song. Yes. How much, like, special songs bring into the film, because they say it is situational. Every song is situational, and even special song. Once upon a time, it was just a glamour thing. Now it's become added, like a saying that it's situational. How do you opine about it? And definitely, it first of all depends on the story. So, if a song is situational, if it is set up in a place or in a scenario, ನೀವು ಬಂದ್ ಅವಾಗಿಂದ ಫೈರ್ ತರ ಬಿಡ್ತಾನೆ ಇದ್ದೀನ. ಪಾಪ ಅವ್ರಿಗೆ ಮಾತಾಡಕ್ಕೂ ಅವ್ರು ಬಿಟ್ಟಿಲ್ಲ. ಮಾತಾಡ್ತಾರೆ ಅಂತದೇ ನಾನು ಕೇಳಿದ್ದು. ಅವ್ರು ಮಾತಾಡ್ತಾರೆ ಅಂತ ಚೆನ್ನಾಗ್ ನಾನ್ ಮಾತಾಡ್ತಾರೆ. ಕೇಳಲ್ಲ. ಇವತ್ತು ಅವ್ರು ಮಾತಾಡ್ತಾರೆ. And he didn't have any problem. ಬೇರೆಯವ್ರಿಗೆ ಪ್ರಾಬ್ಲಮ್ ಇದೆ. ಆಯ್ತು ಆಯ್ತು. ಕೇಳೋರ್ಗೆ ಪ್ರಾಬ್ಲಮ್ ಇರಲ್ಲ, ಕೇಳೋರ್ಗೆ ಪ್ರಾಬ್ಲಮ್ ಇರಲ್ಲ. ಇಲ್ಲ ನೀವ್ ಆ ತರ ಮಾತಾಡೋದೇ ನಮಗ್ ಖುಷಿ ಆಕ್ಚುಲಿ. ಸೇಫ್ ಆಗ್ಬಿಟ್ಟ ಅವ್ನ. ಮುದ್ದೋಳು ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ವಿಕಿ ಬೈ. ನನ್ನ ಚೂಸ್ ಮಾಡಿದ್ದು ಆಕ್ಚುಲಿ ವಿಕ್ಕಿ ಎಷ್ಟು ಇದಂದ್ರೆ ಕ್ಯಾರೆಕ್ಟರ್ ನೋಡಿ ಸಿನಿಮಾಗೆ ಚಾನ್ಸ್ ಕೊಟ್ರು ಆಕ್ಚುಲಿ. ಲವ್ ಮಾಕ್ಟೇಲ್ ಅಲ್ಲಿ ಈ ಹುಡುಗ ಮಾಡ್ತಾನಲ್ಲ, ಇವನಕ್ಕೆ ಬೇರೆ ಯಾರೋ ಇದ್ರು ಆಕ್ಚುಲಿ. ನನಗಿಂತ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರಲ್ಲ, ನನ್ ಪಕ್ಕದಲ್ಲಿ ಇಟ್ಕೊಂಡ್ರೆ ನನಗೆ ತುಂಬಾ ಸಪೋರ್ಟ್ ಆಗತ್ತೆ ಅಂತ ಅವ್ರನ್ನ ಚೂಸ್ ಮಾಡಿದ್ದು. ಅವ್ರು ಹಿಂಗ್ ಬ್ಯಾಲೆನ್ಸ್ ಮಾಡಿ ಅದಕ್ಕೆ ನಾವು ಕೇಳಿದ್ದು ನಮ್ಗೆ ಒಂದ್ ಸ್ವಲ್ಪ ನಕ್ಸು ಅಂತ. ಅವ್ರು ಲವ್ ಮಾಕ್ಟೇಲ್ ಅಲ್ಲೇ ನಾನು ಗುಂಗಲ್ಲಿದ್ದೀನಿ ಅದಕ್ಕೆ. ಥ್ಯಾಂಕ್ ಯು ವಿಕ್ಕಿ ಫಾರ್ ಚೂಸಿಂಗ್ ಮೀ ಇನ್ ದ ಮುದ್ದೋಳ್. ನಟ ಸರ್ ಬಂದಿದ್ದು ತುಂಬಾ ದೊಡ್ಡ ಪವರ್ ಬಂದಂಗಾಯ್ತು ಮ್ಯಾಮ್. ಆಮೇಲೆ ಎಲ್ಲರೂ ನಮ್ಮ ಡೈರೆಕ್ಟರ್ ಸರ್ ಮಾತ್ರ ನನ್ಗೆ ಯಾವಾಗ್ಲೂ ಬ್ರೋ ಅಂತಾನೆ ಮಾತಾಡ್ಸಿದ್ರು ಇದುವರೆಗೂ. ಹೋಗೋ ಬಾರ ಅಂತನೂ ಮಾತಾಡ್ಸಿಲ್ಲ. ಅಭಿಬ್ರೋ ಹಿಂಗ್ ಮಾಡಿ ಅವ್ರು ಪಾಪ ಮಾತಾಡೋದೇ ಕಮ್ಮಿ. ಪಾಪ ಅವ್ರಿಗೂ ಡೈರೆಕ್ಟ್ ಮಾಡ್ಬೇಕಾದ್ರೂ ಏನಾದ್ರು ಹೇಳ್ಬೇಕಿದ್ರು ಬಂದು ಮಾಡಿ ಡೌ ಕೊಡ್ತಾರೆ. ಅಷ್ಟು ಡೀಸೆಂಟ್ ಫೈಲ್. ಆಮೇಲೆ ಕೊರಿಯೋಗ್ರಾಫರ್ ಸರ್ ತುಂಬಾ ಚೆನ್ನಾಗಿ, ನೀವು ಸಾಂಗ್ ನೋಡಿದ್ದೀರ, ಎಲ್ಲರೂ ಇಷ್ಟಪಟ್ಟಿದ್ದೀರ, ತುಂಬಾ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಜೊತೆಗೆ ಚೆನ್ನೈಲಿ ಈಗ ಭೂಮಲ್ಲಿ ಇರುವಂತ ಹೆಸರು ಅವ್ರದ್ದು. ಜೊತೆಗೆ ಸಂಜನಾ ಅವ್ರ ಜೊತೆ ನಾನು ಆಲ್ರೆಡಿ ರಾಯಲ್ ಅಲ್ಲಿ ಕೆಲಸ ಮಾಡಿದ್ದೆ. ನಂದು ಅವ್ರದ್ದು ಫ್ರೆಂಡ್ಶಿಪ್ ಬಾಂಡ್ ತುಂಬಾ ಚೆನ್ನಾಗಿದೆ. ಜೊತೆಗೆ ರಾಯಲ್ ಅಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗಿತ್ತು. ಆಮೇಲೆ ಮ್ಯಾಮ್ ಹೊಸದಾಗಿ ಬಂದಿದ್ದಾರೆ ಇಶಿಕಾ ಅವರು. ವೆಲ್ಕಮ್ ಟು ಸ್ಯಾಂಡ್ಲ್ವುಡ್ ಮ್ಯಾಮ್. ಯಾ ಇಶಿತಾ ನಿಮ್ಗೆ ಇನ್ನ ಹೆಚ್ಚು ಚಾನ್ಸ್ ಸಿಗ್ಲಿ ಸ್ಯಾಂಡಲ್ವುಡ್ ಅಲ್ಲಿ. ಅಂದ್ರೆ ಖುಷಿ ನಮಗೆ. ಹ್ಮ್